ಪರ್ವಕಾಲದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾದ ವ್ಯಾಸರಾಜ ಮಠ ಪರಂಪರೆಯಲ್ಲಿ ರಾಜೇಂದ್ರ ತೀರ್ಥ ಪೂರ್ವಾದಿ ಮಠ ವ್ಯಾಸರಾಜರ ಮಠದಲ್ಲಿ ಶ್ರೀ ಶ್ರೀ ವಿದ್ಯಾ ವಾಚಸ್ಪತಿ ತೀರ್ಥ ಕರಕಮಲ ಸಂಚಾರರಾದ ನಮ್ಮ ಗುರುಗಳು ವಿದ್ಯಾ ಮನೋಹರ ತೀರ್ಥರ ಈ ಒಂದು ಸನ್ನಿಧಾನದಲ್ಲಿ ಸಂಸ್ಥಾನ ಪೂಜೆ ಆಗುವಂಥ ಸಮಯ. ಈ ಒಂದು ಚಾತುರ್ಮಾಸ್ಯ ಪರ್ವಕಾಲ ಅಂತ ಕೇಳಿದರೆ ವಿಶೇಷವಾಗಿ ಸಾಧನೆಗಾಗಿ ಭಗವಂತ ನಮಗೆ ಕೊಟ್ಟಿರುವ ಒவ்வೊಂದು ಪರ್ವಕಾಲಗಳು ವಿಶೇಷ. ಪಕ್ಷ ಮಾಸವು ನೀನೆ, ಪರ್ವಕಾಲವು ನೀನೆ ಅಂತ ಪುರಂದರದಾಸರು ಮಾತನ್ನು ತಾಂದೋಣಿ ಭಟ್ಟದಲ್ಲಿ ವೆಂಕಟರಮಣ ದೇವರನ್ನ ನೋಡಿ ಕುರಿತು ಮಾಡಿದಂತಹ ಕೃತಿ. ಭಗವಂತ ಕಾಲ ನಿಯಾಮಕನಾಗಿದ್ದಾನೆ, ಎಲ್ಲ ಕಾಲವು ಭಗವಂತನ ಅಧೀನ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅಂಥ ಕಾಲಗಳಲ್ಲಿ ಈ ಒಂದು ಚಾತುರ್ಮಾಸ್ಯ, ಅಧಿಕ ಮಾಸ, ಗ್ರಹಣ ಇತ್ಯಾದಿ ಪರ್ವಕಾಲಗಳಲ್ಲಿ ನಾವು ಏನೊಂದೇ ಸಾಧನೆಯನ್ನು ಮಾಡುತ್ತೇವೋ ಅದು ಹೆಚ್ಚು ಫಲವನ್ನು ನೀಡುತ್ತಾ ಇದೆ ಅಂತ ವಿಶೇಷ. ಈ ಒಂದು ಚಾತುರ್ಮಾಸ್ಯದ ಬಗ್ಗೆ ಹೇಳಬೇಕಾದರೆ ಈ ಚಾತುರ್ಮಾಸ್ಯಕ್ಕೆ ಅಭಿಮಾನಿ ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು. ಯಾತಕ್ಕೆ ಅಂತ ಕೇಳಿದರೆ ಈ ಒಂದು ಚಾತುರ್ಮಾಸ್ಯ ಕಾಲದಲ್ಲಿ ನಾವು ಹೆಂಗೆ ಒಂದು ಅಧಿಕ ಮಾಸ ಹೇಳ್ತೇವೋ ಈ ಚಾತುರ್ಮಾಸ್ಯ ಕಾಲದಲ್ಲಿ ಕೂಡ ವಿಶೇಷವಾಗಿ ಶುಭ ಕಾರ್ಯಗಳಷ್ಟು ಉಚಿತ ಇಲ್ಲ ಅಂತ ಹೇಳುವಂಥ ಮಾತು ಇದೆ. ಯಾತಕ್ಕೆ ಅಂತ ಕೇಳಿದರೆ ಇದು ಭಗವಂತ ನಿದ್ರೆ, ಯೋಗ ನಿದ್ರೆಗೆ ಹೊರಟಿರುವ ಸಮಯ. ಶಯನ ಏಕಾದಶಿಯಿಂದ, ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭವಾಗಿ ಕಾರ್ತೀಕ ಮಾಸ ಏಕಾದಶಿ ಮತ್ತು ಆ ದ್ವಾದಶಿ ಉತ್ವಾನ ದ್ವಾದಶಿ ಪ್ರಬೋಧ ಉತ್ಸವ ಅಂತ ಹೇಳ್ತಾವೆಲ್ಲ, ತುಳಸಿ ವಿವಾಹ ಪರ್ಯಂತ ಆ ಒಂದು 4 ತಿಂಗಳ ಕಾಲ ಭಗವಂತ ಶಯನದಲ್ಲಿದ್ದಾನೆ ಅಂತ. ಭಗವಂತ ಶಯನ ಅಂತ ಕೇಳಿದರೆ ಭಗವನ್ ನಿದ್ರೆ ಮಾಡಿದರೆ ಲೋಕ ಯಾರು ಕೆಲಸ ಮಾಡುವುದಿಲ್ಲ, ಎದುರೇ ಕೆಲಸ ಆಗೋದಿಲ್ಲ. ಅದ ಯೋಗ ನಿದ್ರೆ ಇಲ್ಲಿ ಇದ್ದಾನೆ ಅಂತ ಹೇಳ್ತೇವೆ. ಯಾತಕ್ಕೆ ಭಗವನ್ ನಿದ್ರೆ ಮಾಡ್ತಾನೆ ಅಂತ ಕೇಳಿದರೆ ದೇವತೆಗಳಿಗೆ ಇದು ರಾತ್ರಿ ಕಾಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಮಗೆ ಮನುಷ್ಯರಿಗೆ ಇರುವಂತಹ ಈ ಒಂದು ವರ್ಷಕಾಲ, ಏನೊಂದು ಕ್ಯಾಲೆಂಡರ್ ಇಯರ್ ನಾವು ಹೇಳ್ತೇವೋ ಇದು ದೇವತೆಗಳಿಗೆ ಒಂದು ದಿವಸ. ಅದು ದೇವತೆಗಳಿಗಿರುವಂತಹ ದಿವಸ, ಒಂದು ದಿವಸ ಕಾಲದಲ್ಲಿ, ಒಂದು ವರ್ಷ ಕಾಲದಲ್ಲಿ ಈ 4 ತಿಂಗಳು ಕಾಲ ದೇವತೆಗಳಿಗೆ ರಾತ್ರಿ ಕಾಲವಾಗಿದೆ. ಆಗ ರಾತ್ರಿ ಕಾಲ ಅಂದರೆ ದೇವತೆಗಳು ನಿದ್ರೆ ಮಾಡಬೇಕು ಅಂತ ಕೇಳಿದರೆ, ಒಂದು ಮಗು ನಿದ್ರೆ ಮಾಡಬೇಕು ಅಂದರೆ ತಾನಾಗಿ ನಿದ್ದೆ ಮಾಡೋದಿಲ್ಲ. ಅಮ್ಮ ಕೆಲಸ ಮಾಡ್ತಾ ಇದ್ದರೆ, ಅಡಿಗೆ ಮನೆಯಲ್ಲಿ ಅಮ್ಮ ಕೆಲಸ ಮಾಡ್ತಾ ಇದ್ದರೆ ಮಗು ನಿದ್ದೆ ಮಾಡೋದೇ ಇಲ್ಲ, ಎದ್ದು ಬಂದು ಬಿಡುತ್ತೆ. ಆಗ ಏನು ಮಾಡ್ತಾಳೆ ತಾಯಿ, ಅವಳಿಗೆ ಕೆಲಸ ಇದ್ದರೂ ಕೂಡ ಮಗುವಿನ ನಿದ್ದೆ ಮಾಡಿಸಬೇಕು ಅಂತ ಉದ್ದೇಶದಿಂದ ಅವಳು ನಿದ್ದೆ ಮಾಡಿದಂತೆ ಅಲ್ಲಿ ಮಗುನ ಮಣಿಸ್ತಾರೆ. ಆದರೆ ನಿದ್ದೆ ಆಗೋದಿಲ್ಲ, ಅವಳು ಕೆಲಸ ಆಗಬೇಕಾಗಿದೆ. ಆದರೆ ಮಗು ನಿದ್ದೆಯಬೇಕು ಅಂತ ಹತ್ತಿರ ಪಕ್ಕದಲ್ಲಿ ಮಣಿಸಿ ಇಟ್ಟುಕೊಂಡು ನಿದ್ದೆ ಮಾಡಿಸಿ ಮತ್ತು ಅವಳು ಮತ್ತೆ ಕೆಲಸನ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಲೋಕಕ್ಕೆ ಪಿತಾ, ಜಗತ್ಪಿತಾವಾದ ಪರಮಾತ್ಮ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿಗೆ ಇಂಥ ಆಚಾರ್ಯ ಹೇಳಿದಂತೆ ಈ ಜಗತ್ತಿಗೆ ಮಾತಾ ಪಿತಾ ಎಲ್ಲನೇ ಪರಮಾತ್ಮ ಶ್ರೀಮನ್ನಾರಾಯಣ. ಅವ ಲೋಕ ದೇವತೆಗಳು ನಿದ್ರೆ ಮಾಡಬೇಕಾದರೆ ತಾನು ಯೋಗ ನಿದ್ರೆಯಲ್ಲಿ ತಾನು ಇದ್ದಂತೆ ತೋರಿಸಿಕೊಡ್ತಾನೆ. ಶಯನ ಏಕಾದಶಿಯಿಂದ ಪ್ರಾರಂಭವಾಗಿ ಅಂತ ನೋಡಿ. ಮುಂದೆ ನಮಗೆ ದೀಪಾವಳಿ ಬರ್ತಾ ಇದೆ, ಅದು ನರಕ ಚತುರ್ದಶಿ. ಅವತ್ತು ಲಕ್ಷ್ಮೀ ಪೂಜೆ ವಿಶೇಷವಾಗಿ ಮಾಡುತ್ತೇವೆ. ಯಾತಕ್ಕೆ ಅಂದರೆ ಮುಂದೆ ಅದಕ್ಕೆ ಮೇಲೆ ಬರುವಂತಹ ಕಾರ್ತೀಕ ದ್ವಾದಶಿ, ಉತ್ಸಾನ ಏಕಾದಶಿ, ದ್ವಾದಶಿ ಭಗವಂತ ಮತ್ತು ನಿದ್ರೆಯಿಂದ ಹೇಳುವಂತಹ ಸಮಯ. ಭಗವಂತ ಹೇಳಬೇಕಾದರೆ ಪತಿ ಹೇಳಲಿಕ್ಕೆ ಮುಂಚೆ ಪತ್ನಿಯಾದವರು ಹೇಳಬೇಕು ಅಂತ ಲಕ್ಷ್ಮಿ ತೋರಿಸಿಕೊಡ್ತಾಳೆ. ತಾನು ಮುಂದೆ ಎದ್ದು ಭಗವಂತನೇ ಅಂದು ಅಲ್ಲಿ ಬೆಳಿಗ್ಗೆ ಸುಪ್ರಭಾತವನ್ನು ಹೇಳಿ ಭಗವಂತನಿಗೆ ಸೇವೆ ಮಾಡಲಿಕ್ಕಾಗಿ ನರಕ ಚತುರ್ದಶಿ ದಿವಸದ ಲಕ್ಷ್ಮಿ ಹೇಳ್ತಾ ಇದ್ದಾಳೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅದರಿಂದ ಈ 4 ತಿಂಗಳ ಕಾಲ ದೇವತೆಗಳು ನಿದ್ರೆಯಲ್ಲಿದ್ದಾರೆ, ಭಗವಂತ ನಿದ್ರೆಯಿಂದ ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಹೇಳಿದ್ರಿಂದ ಈ ಒಂದು 4 ತಿಂಗಳ ಕಾಲದಲ್ಲಿ ಏನೊಂದೇ ಶುಭ ಕಾರ್ಯಗಳು ಮಾಡಿದರೆ ಅಷ್ಟು ಅನುಕೂಲ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಏನಾಗಬೇಕು, ಈ 4 ತಿಂಗಳ ಕಾಲ ಅಭಿಮಾನಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಅಂತ ಭಗವಂತನಲ್ಲಿ. ಆಗ ಈ 4 ತಿಂಗಳಲ್ಲಿ ನಾವು ಏನು ಶುಭ ಕಾರ್ಯಗಳಿಲ್ಲ ಅಂದರೆ ನಮಗೆ ಏನು ಒಂದು ಗೌರವ ಆಗಬೇಕಲ್ಲ ಅಂತ ಕೇಳಿದರೆ, ಆದರೆ ಏನೊಂದೇ ವ್ರತಗಳು, ಪೂಜೆಗಳು, ಉಪವಾಸಗಳು ಇದೆಯೋ ಎಲ್ಲ ಈ ಚಾತುರ್ಮಾಸ್ಯಲ್ಲಿ ಬರುವಂತೆ ಭಗವಂತ ಮಾಡಿದ್ದಾನೆ. ನೋಡ್ರಿ, ಚಾತುರ್ಮಾಸ್ಯ ಈ ದಕ್ಷಿಣಾಯನ ಪುಣ್ಯಕಾಲ ಬಂದು ಚಾತುರ್ಮಾಸ್ಯ ಪ್ರಾರಂಭ ಆದ ಕ್ಷಣ ನಮಗೆ ನೋಡಿ ಆಷಾಢ ಅಮಾವಾಸ್ಯೆಯಿಂದ ಪ್ರಾರಂಭ ಮಾಡಿದರೆ ನರಕ ಚತುರ್ದಶಿ
ಮತ್ತು ಮುಂದೆ ನಾಗಚತುರ್ಥಿ, ಗರುಡ ಪಂಚಮಿ, ವರಲಕ್ಷ್ಮಿ ಹಬ್ಬ, ಉಪಕ್ರಮ ಮತ್ತು ಎಲ್ಲ ಮುಖ್ಯ ನಮ್ಮ ಗುರುಗಳ ಆಚಾರ್ಯರ ಪರಂಪರೆಯಲ್ಲಿರುವಂತಹ ಜಯತೀರ್ಥರಿಂದ ಪ್ರಾರಂಭ ಮಾಡಿ ಎಲ್ಲ ಯತಿಗಳ ಜ್ಞಾನಿಗಳ ಆರಾಧನೆಗಳು, ವಿಶೇಷವಾಗಿ ನವರಾತ್ರಿ, ಮಾಲೆಯ ಪಕ್ಷ ಪಿತೃ ಆರಾಧನೆ ಸಮಯ, ನವರಾತ್ರಿ ಉತ್ಸವಗಳು, ಕುಲದೇವದ ಪೂಜೆ ಮತ್ತು ಮುಖ್ಯವಾಗಿ ನರಕ ಚತುರ್ದಶಿ ಎಲ್ಲನೂ ಕೂಡ ಈ 4 ತಿಂಗಳ ಕಾಲದಲ್ಲಿ ನೋಡಿದರೆ ಮತ್ತು ದೇವತೆಗಳಂತರ್ಯಾಮಿಯಾದ ಪರಮಾತ್ಮನಿಗೆ ಪೂಜೆ ಮಾಡಲಿಕ್ಕಾಗಿ ನಮಗೆ ಮೀಸಲಿಟ್ಟ ಕಾಲ. ಕೃಷ್ಣಾಷ್ಟಮಿಯಾಗಲಿ, ಅನಂತ ಚತುರ್ದಶಿ ವ್ರತವಾಗಲಿ ಎಲ್ಲನೇ ಕೂಡ ಈ 4 ತಿಂಗಳು ಪರ್ವಕಾಲದಲ್ಲಿ ನಮಗೆ ಬರ್ತಾ ಇದೆ. ಆಗ ಈ 4 ತಿಂಗಳು ಭಗವಂತ ಯಾತಕ್ಕಾಗಿ ನಮಗೆ ಮೀಸಲಿಟ್ಟಿದ್ದಾನೆ ಅಂದರೆ ದೇವತೆಗಳಿಗೆ ಭಗವಂತನ ಆರಾಧನಕ್ಕಾಗಿ ಅಂತ ಇಟ್ಟ ಒಂದು ಕಾಲ ಅಂತ ನಾವು ತಿಳಿಯುತ್ತೇವೆ. ಅದರಿಂದ ಏನು ವಿಶೇಷ ಅಂತ ಕೇಳಿದರೆ ಈ 4 ತಿಂಗಳ ಕಾಲದಲ್ಲಿ ನಾವು ಏನೊಂದೇ ವ್ರತಗಳು, ಅದು ನಾವು ನಿತ್ಯವಾಗಿ ಮಾಡುವಂತಹ ಕರ್ಮಾನುಷ್ಠಾನ, ಸ್ನಾನವಾಗಲಿ, ಸಂಧ್ಯಾ ವಂದನಾದಿಗಳಾಗಲಿ, ದೇವರ ಪೂಜೆಯಾಗಲಿ, ಏನೊಂದೇ ಪಾರಾಯಣ ನಾವು ಮಾಡುತ್ತೇವೋ ಅದು ನಿತ್ಯನು ಮಾಡುವಂತಹ ಅನುಷ್ಠಾನಗಳು, ಪಾರಾಯಣಗಳು, ಜಪಗಳು ಎಲ್ಲನೂ ಕೂಡ ಈ ಒಂದು ಚಾತುರ್ಮಾಸ್ಯಲ್ಲಿ ಮಾಡಿದರೆ ಅದು ಹೆಚ್ಚು ಪುಣ್ಯವನ್ನು ನೀಡುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಅದು ಈ ಕಾಲದ ವಿಶೇಷ, ಪರಮಾತ್ಮನ ಅನುಗ್ರಹ ಅಂತ ನಾವು ನೋಡುತ್ತೇವೆ. ಇನ್ನೊಂದು ಈ ಒಂದು ಸಮಯದಲ್ಲಿ ಏನು ಅಂದರೆ ಯತಿಗಳೆಲ್ಲ ಈ ಒಂದು ಸಮಯದಲ್ಲಿ ಒಂದು ಜಾಗದಲ್ಲಿ ಕುಳಿತು ಚಾತುರ್ಮಾಸ್ಯ ಅನುಷ್ಠಾನ ಮಾಡುವಂತಹ ಕ್ರಮ ಅಂತ ನಾವು ನೋಡುತ್ತೇವೆ. ಯಾತಕ್ಕೆ ಅಂತ ಕೇಳಿದರೆ ಈ 4 ತಿಂಗಳ ಕಾಲ ಅದು ಮಳೆಕಾಲ. ಈ ಮಳೆಕಾಲದಲ್ಲಿ ಚಿಕ್ಕ ಚಿಕ್ಕ ಹುಳುಗಳು, ಪೂಚೆಗಳು ಕೂಡ ಬೆಳೆಯುವಂಥ ಕಾಲ. ಆ ಸಮಯದಲ್ಲಿ ನಡೆದಾಡುತ್ತಾ ಇದ್ದರೆ ಅದುಗಳಿಗೆ ಹಿಂಸೆ ಆಗತ್ತೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಇದ್ದ ದೊಡ್ಡ ಒಂದು ನೋಡ್ರಿ ಎಷ್ಟು ಒಂದು ಕಾರುಣ್ಯ ಅಂದರೆ, ಸಾಕ್ಷಾತ್ ರಾಮಚಂದ್ರ ಮೂರ್ತಿ ಅಲ್ಲಿ ಕಿಷ್ಕಿಂಧೆಯಲ್ಲಿ ಸೀತೆಯನ್ನು ಹೊಡಿಕೊಂಡು ಹೋದಾಗ ಚಾತುರ್ಮಾಸ್ಯ ಕಾಲದಲ್ಲಿ ಒಂದು ಜಾಗದಲ್ಲಿ ಕುಳಿತ ಚಾತುರ್ಮಾಸ್ಯ ಅನುಷ್ಠಾನವನ್ನು ಮಾಡಿದ್ದಾನೆ ಅಂತ ರಾಮಾಯಣ ಹೇಳ್ತಾ ಇದೆ ಅಂತ ಕೇಳಿದರೆ ಪರಮಾತ್ಮ ನಮಗೆ ಮಾಡಿ ತೋರಿಸಿದ ಮಾರ್ಗದರ್ಶ ಇದು. ಅಂಥ ಒಂದು ಕಾಲದಲ್ಲಿ ಯತಿಗಳೆಲ್ಲ, ಸನ್ಯಾಸಿಗಳೆಲ್ಲ ಒಂದು ಜಾಗದಲ್ಲಿ ಕುಳಿತು ಚಾತುರ್ಮಾಸ್ಯ ಅನುಷ್ಠಾನವನ್ನು ಮಾಡಿ ಅವರು ನೋಡಿದರೆ ಒಂದು ದಿನಕ್ಕೆ ಮೇಲೆ ಒಂದು ಜಾಗದಲ್ಲಿ ಇರೋದಿಲ್ಲ, ಯತಿಗಳು ಸಂಚಾರ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಸಮಯದಲ್ಲಿ ಮಾತ್ರ ಒಂದು ಜಾಗದಲ್ಲಿ ಇದ್ದು ಆ ಪ್ರಾಂತ್ಯದಲ್ಲಿ ಇರುವಂತಹ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿ ಅವರಿಗೆ ಉಪದೇಶಗಳನ್ನು ಮಾಡುತ್ತಾ ಜ್ಞಾನವನ್ನು ನೀಡುತ್ತಾ ಅನುಗ್ರಹ ಮಾಡುವಂತಹ ದೊಡ್ಡ ಸಮಯವಾಗಿದೆ ಈ ಚಾತುರ್ಮಾಸ್ಯ ಪರ್ವಕಾಲ ಅಂತ ನಾವು ತಿಳಿಯುತ್ತೇವೆ. ಅಂತಹ ಪರ್ವಕಾಲದಲ್ಲಿ ಇವತ್ತು ನಮಗೆ ವಿಶೇಷವಾಗಿ ಇಲ್ಲಿ ಗುರುಗಳ ಸನ್ನಿಧಾನ, ಅವರುಗಳು ವಿಶೇಷವಾಗಿ ಸಂಸ್ಥಾನ ಪೂಜೆ ಎಲ್ಲ ನಡೀತಾ ಇದೆ. ನಮಗೆ ವಿಶೇಷವಾಗಿ ಅಂತ ಕೇಳಿದರೆ ನಮಗೆ ಸಣ್ಣ ವಯಸ್ಸಿನಿಂದಲೇ ಗುರುಗಳು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಂತಲೇ ವಾಚಸ್ಪತಿ ತೀರ್ಥರ ಕರಕಮಲದಿಂದ ಅವರು ದರ್ಶನವಾಗುತ್ತಾ ಇದೆ, ಅವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದು ಕೂಡ ವಿಶೇಷವಾಗಿ ಸಂಸ್ಥಾನ ಪೂಜೆ, ಗೋಪಾಲಕೃಷ್ಣ ದೇವರ ಪೂಜೆ 2 ಬಾರಿ ಮತ್ತು ಪೂಜೆ, ತೊಟ್ಟಿಲು ಪೂಜೆ, ದರ್ಬಾರನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಂತ ಗುರುಗಳ ಸನ್ನಿಧಾನದಲ್ಲಿ ಇವತ್ತು ನಮಗೆ ನಮ್ಮ ಮಾವಂದರು ಕರೆದು ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮಗೆ ಇದು ಏನೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಗುರುಗಳ ಅನುಗ್ರಹ ಇತ್ತು, ಅವರ ಮೂಲಕ ನಮಗಾಗಿದೆ. ಈ ಒಂದು ಸಮಯದಲ್ಲಿ ಅವರು ಅಂತ ಒಳ್ಳೆ ಉದಾರ ಮನಸ್ಸಿನಿಂದ ನಮಗೆ ಕರೆದಿದ್ದಾರೆ. ಯಾತಕ್ಕೆ ಅಂತ ಕೇಳಿದರೆ ಈ ಒಂದು ಸಂಸ್ಥಾನ ಅಂದರೆ ಅದು ವ್ಯಾಸರಾಜರ ಪೀಠ. ವ್ಯಾಸರಾಜರು ಪ್ರಹ್ಲಾದರಾಜರ ಅವತಾರ, ಮತ್ತೊಂದು ಅವತಾರ. ಅವರು ಸಂಘಕರ್ಣ ದೇವತೆಯು ಪ್ರಹ್ಲಾದರಾಜರಾಗಿ, ಬಾಹ್ಲೀಕರಾಜರಾಗಿ ಮತ್ತು ಈ ಕಲಿಯುಗದಲ್ಲಿ ವ್ಯಾಸರಾಜರಾಗಿ ಅವತಾರ ಮಾಡಿ ಬಂದಿದ್ದಾರೆ. ಅಂದರೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಆ ಕ್ಷಣ ಮೋಕ್ಷ ಕೊಳ್ಳಕ್ಕೆ ಸಿದ್ಧ ಮಾಡಿದ್ದ. ಆದರೆ ಪ್ರಹ್ಲಾದರಾಜರು ಒಬ್ಬ ಮಾತ್ರ ಬರೋದಿಲ್ಲ. ಯಾತಕ್ಕೆ ಅಂದರೆ ನಮ್ಮ ಜನರು ಎಷ್ಟೋ ಜನರು ಕಲಿಯುಗದಲ್ಲಿ ಮುಂದೆ ಬರುವಂತಹ ಯುಗದಲ್ಲಿ ಕಾಯ್ತಾ ಇದ್ದಾರೆ, ಅವರೆಲ್ಲ ಉದ್ಧಾರ ಮಾಡಬೇಕು ಅಂತ ಹೇಳಿ ಭಗವಂತ ಕರೆದರೂ ಕೂಡ ದೊಡ್ಡ ಮೋಕ್ಷ ಎಂಬವನ್ನ ತ್ಯಾಗ ಮಾಡಿ ಮತ್ತು ಈ ಭೂಲೋಕದಲ್ಲಿಯೇ ಮತ್ತು ವ್ಯಾಸರಾಜರಾಗಿ ಮತ್ತು ರಾಯರಾಗಿ ಅವತಾರವನ್ನು ಮಾಡಿ ನಮಗಾಗಿ ಈ ಕಲಿಯುಗದಲ್ಲಿ ಅವತಾರ ಮಾಡಿ ನಮ್ಮ ಸಜ್ಜನರನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಜ್ಞಾನವನ್ನು ನೀಡಿ ನಮಗೆ ಕಾರುಣ್ಯದಿಂದ ಅನುಗ್ರಹವನ್ನು ಮಾಡ್ತಾ ಇದ್ದಾರಲ್ಲ ಅಂತ ಗುರುಗಳ ಸನ್ನಿಧಾನ, ಅವರು ಪರಂಪರೆ ಪೀಠದ ಸನ್ನಿಧಾನದಲ್ಲಿ ನಮ್ಮ ಗುರುಗಳ ಪೂಜೆ ಅಂತ ಕೇಳಿದರೆ ಗುರುಗಳು ಸಂಚಾರ ಮಾಡುತ್ತಾ ಅವರು ಎಲ್ಲಿಯೇ ಇದ್ದರೂ ನೋಡಿ ಭಗವಂತನ ಪೂಜೆ, ಪಾರಾಯಣ, ಪಾಠ ಪ್ರವಚನಾದಿಗಳು ಸಜ್ಜನರಿಗೆ ಅನುಗ್ರಹವನ್ನು ಬಿಡದೆ ಮಾಡುತ್ತಾ ಇರುವಂತಹ ಗುರುಗಳ ಒಂದು ಸನ್ನಿಧಾನದಲ್ಲಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮ್ಮೆಲ್ಲರಿಗೆ ಆಗಿದೆ. ವಿಶೇಷವಾಗಿ ಜಯತೀರ್ಥರ ಆರಾಧನೆ ಪಕ್ಕದಲ್ಲಿ ಬರ್ತಾ ಇದೆ, ನಾಳಂದ ಪೂರ್ವ ಆರಾಧನೆ ಅಂತ. ಜಯತೀರ್ಥರಿಗೆ ತುಂಬ ಪ್ರಿಯವಾದ ಗ್ರಂಥಗಳನ್ನು ರಚನೆ ಮಾಡಿದವರು ಅಂದರೆ ನಮ್ಮ ವ್ಯಾಸರಾಜ ಗುರುಗಳ ಆಚಾರ್ಯರ ಮೂಲ ಪರಂಪರೆ, ಮೂಲ ಗುರುಗಳ ಗ್ರಂಥಗಳು. ವ್ಯಾಸರಾಜರು ಎಷ್ಟೊಂದು ಭಕ್ತಿ ಇಟ್ಟಿದ್ದಾರೆ ಅಂತ ನೋಡಿದರೆ ಅವರು ಆಚಾರ್ಯರು ಮಾಡಿಕೊಟ್ಟಿರುವ 37 ಗ್ರಂಥಗಳನ್ನು ಸಂಗ್ರಹವನ್ನು ಮಾಡಿ
ಗ್ರಂಥಮಾಲಿಕಾ ಸ್ತೋತ್ರ ಅಂತ ಮಾಡಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಇತ್ಯಾದಿ ದೊಡ್ಡ ಗ್ರಂಥಗಳನ್ನು ಕೊಟ್ಟ ವ್ಯಾಸರಾಜರು 10,000 ಶಿಷ್ಯರುಗಳಿಗೆ ಪಾಠವನ್ನು ಹೇಳುವಂತಹ ಸಾಮರ್ಥ್ಯ ಇರುವಂತಹ ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು ಇವರೆಲ್ಲ ದೀಕ್ಷೆಯನ್ನು ನೀಡಿರುವ ವ್ಯಾಸರಾಜರು ಇಡೀ ಭಾರತ ದೇಶ ಪೂರ್ತಿಯಾಗಿ ಯಾತ್ರೆಯನ್ನು ಮಾಡಿ 732 ಜಾಗದಲ್ಲಿ ಮುಖ್ಯಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸನಾತನ ಧರ್ಮ ರಕ್ಷಣೆ ಮಾಡಬೇಕು ಅಂತ ಲಾಂಗ್ ವಿಷನ್ ಅವರಿಗೆ ಇದ್ದಿದೆ ನೋಡ್ರಿ. ಹಿಂದೆ ನೇಚರೆಲ್ಲ ಬರ್ತಾ ಇದ್ದಾರೆ, ಅಂಥವರಿಂದ ಈ ಭಾರತ ದೇಶ ರಕ್ಷಣೆ ಆಗಬೇಕು ಅಂದರೆ ಅಲ್ಲಲ್ಲಿ ಮುಖ್ಯಪ್ರಾಣ ದೇವರ ಸನ್ನಿಧಾನದಿಂದಲೇ ಸಾಧ್ಯ ಅಂತೇಳಿ 732 ಮುಖ್ಯಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಆ ಮುಖ್ಯಪ್ರಾಣ ದೇವರಿಗೆ ಹಿಂದೆ ಪೂಜೆ ನಿತ್ಯೋದರ ಒಂದು ಸಂದರ್ಭ ಬಂದರೂ ಕೂಡ ಅವರಿಗೆ ಪೂಜೆ ಹೋಗಿ ಮುಟ್ಟಿಸಬೇಕು ಅಂತ 732 ಮುಖ್ಯಪ್ರಾಣ ದೇವರ ಸನ್ನಿಧಾನವನ್ನು ಕೂಡ ಒಂದು ಪ್ರಥಮೆಯಲ್ಲಿ ತಗೊಂಡು ಬಂದು ಆ ಮುಖ್ಯಪ್ರಾಣ ದೇವರಿಗೆ ನಿತ್ಯನೂ ಪೂಜೆ ಮಾಡುವಂತಹ ಎಷ್ಟು ಲಾಂಗ್ ವಿಷನ್ ಅವರಿಗೆ ಇದ್ದಿರಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅಂತ ವ್ಯಾಸರಾಜರು ನಮ್ಮ ಧಾರಾಪುರ ಕಾಡು ಹನುಮಂತರಾಯ ದೇವರು ಅವರ ಅನುಗ್ರಹದಿಂದ ಇವತ್ತು 2 ಮಾತನ್ನು ಹೇಳ್ತಾ ಇದ್ದೆವು. ಆ ಮುಖ್ಯಪ್ರಾಣ ದೇವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂಥ ವ್ಯಾಸರಾಜರು ಪಾಮರರಿಗೂ ಕೂಡ ಭಕ್ತಿಯನ್ನು ಮುಟ್ಟಿಸಬೇಕು. ಸಂಸ್ಕೃತ ಗೊತ್ತಿಲ್ಲದೆ ಜನರು, ಸ್ತ್ರೀಯರು ಅವರಿಗೆಲ್ಲ ಕೂಡ ವೇದಗಳ ಸಾರವನ್ನ, ಆಚಾರ್ಯರ ಸರ್ವಮೂಲ ಗ್ರಂಥಗಳ, ಟೀಕಾಚಾರ್ಯರ ಟೀಕಾ ಗ್ರಂಥಗಳ, ಗಾದಿರಾಜರು ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡಿರುವಂತಹ ಟಿಪ್ಪಣಿ ಗ್ರಂಥಗಳೆಲ್ಲ ಎಲ್ಲರಿಗೂ ಓದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗಳಿಗೂ ಕೂಡ ಜ್ಞಾನವನ್ನು ಮುಟ್ಟಿಸಬೇಕು ಅಂತ ಕಾರುಣ್ಯದಿಂದ ಶ್ರೀಕೃಷ್ಣ ಮುದ್ರೆಯಲ್ಲಿ ಕನ್ನಡದಲ್ಲಿ ಕೃತಿಗಳನ್ನು ರಚನೆ ಮಾಡಿ ಅವರು ಶ್ರೀಪಾದರಾಜರು ಯಾವ ರೀತಿಯಲ್ಲಿ ತತ್ವ ಪ್ರಚಾರವನ್ನ ತಾವು ಮಾಡಿ ಅಂತ ವಾಕ್ವಜ್ರ ಇತ್ಯಾದಿ ಗ್ರಂಥಗಳ ರಚನೆ, ರಂಗವಿಠಲ ಮುದ್ರೆಯಿಂದ ಕೃತಿಗಳನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದರೋ ಅವರ ವಿದ್ಯಾಶಿಷ್ಯರಾದ ವ್ಯಾಸರಾಜರು ಕೂಡ ಶ್ರೀಕೃಷ್ಣ ಮುದ್ರೆಯಲ್ಲಿ ಕೃತಿಗಳನ್ನು ತಾನೂ ಕೊಡುತ್ತಾ ಮತ್ತು ತಮ್ಮ ಶಿಷ್ಯರಿಗೆ ಪುರಂದರದಾಸರಿಗೆ, ಕನಕದಾಸರಿಗೆ ದೀಕ್ಷೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಇಡೀ ಮಧ್ವಶಾಸ್ತ್ರದ ಸಾರವನ್ನ ಸುಲಭವಾಗಿ ಕನ್ನಡದಲ್ಲಿ ಮಾಡಿಕೊಟ್ಟಿರುವ ವ್ಯಾಸರಾಜರ ಆ ಒಂದು ಪರಂಪರೆಯಲ್ಲಿ ಬಂದಿರುವಂತಹ, ಪೀಠದಲ್ಲಿ ಬಂದಿರುವಂತಹ ಗುರುಗಳ ಸನ್ನಿಧಾನ ಅಂತ ನಾವು ನೋಡುತ್ತೇವೆ. ಅಂತಹ ಸನ್ನಿಧಾನದಲ್ಲಿ ಇವತ್ತು ನಾವು ಇಲ್ಲಿ ಇದ್ದೇವೆ ಅಂದರೆ ಅದು ನಮ್ಮ ಪ್ರಾಚೀನ ಚಿನ್ನ ಪುಣ್ಯೋಚಯ ಚತರಧರಃ ಚಾರತಃ ಚಾರುಚಿತ್ತ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದಂತೆ ನಮ್ಮ ಹಿರಿಯರು ದೊಡ್ಡವರು ಮಾಡಿದ ಪುಣ್ಯದ ಒಂದು ಚೂರು ನಮಗೆ ಇದೆ. ಆ ಒಂದು ಭಾಗ್ಯದಿಂದ ನಾವು ಇವತ್ತು ಇಲ್ಲಿ ಆ ಪೂಜೆಯನ್ನ ನೋಡುವಂತಹ, ಆ ಶ್ರವಣ ಮಾಡುವಂತಹ, ಗುರುಗಳ ದರ್ಶನ ಮಾಡುವಂತಹ, ಸೇವೆ ಮಾಡುವಂತಹ ಭಾಗ್ಯ ನಮಗೆ ಭಗವಂತ ಕರುಣಿಸಿದ್ದಾನೆ ಅಂತ ಹೇಳ್ತಾ ಈ ಒಂದು ಭಾಗ್ಯ ನಮಗೆ ಯಾವಾಗಲೂ ಶಾಶ್ವತವಾಗಿರಲಿ. ಗುರುಗಳ ಅನುಗ್ರಹದಿಂದ ನಾವು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯವನ್ನು ಭಗವಂತ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ 2 ಮಾತುಗಳನ್ನು ಗುರು ಮುಖಾಂತರವಾಗಿ ವ್ಯಾಸರಾಜರ ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ. ಶ್ರೀಕೃಷ್ಣ.